ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಮೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದುವಾರ್. ಸ್ನೇಹಿತರೆ, ಒಂದು ಹೆಜ್ಜೆ ಇತಿಹಾಸದ ಕಡೆಗೆ ಸಾಗೋಣ. ಏನು ಈ ಒಂದು ವಿಡಿಯೋದ ವಿಶೇಷತೆ ಏನಂದ್ರೆ, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು 56% ರಿಸರ್ವೇಶನ್ ಬಗ್ಗೆ ಮಾತಾಡ್ತೀನಿ. ಇನ್ನು 56% ಇರ್ತಕ್ಕಂಥ ಮೀಸಲಾತಿ ಮತ್ತು ಅದರ ಬೆಳವಣಿಗೆಗಳ ಕುರಿತಾಗಿ ಕೆಲವು ವಿಚಾರಗಳನ್ನ ಹಂಚ್ಕೋತೀನಿ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಕ್ಕಂಥ ಅರ್ಹತೆಗಳು ಮತ್ತು ವಿಚಾರಗಳನ್ನ ಹಂಚ್ಕೋತೀನಿ. ಅದ್ರ ಜೊತೆ ಕೆ-ಸೆಟ್ 2026 ಪೇಪರ್ ಫಸ್ಟ್ ನ ಒಂದು ಪ್ರಮುಖ ಮಾಹಿತಿಗಳನ್ನ ಇಲ್ಲಿ ಹಂಚ್ಕೋತಾ ಹೋಗ್ತೀನಿ. ಅಂದ್ರೆ ಯಾವ ತರ ತಯಾರಿ ಮಾಡ್ಕೋಬೇಕು, ಮತ್ತೆ ಯಾವ ಪುಸ್ತಕ ಓದ್ಕೋಬೇಕು, ಮತ್ತೆ ಪೇಪರ್ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಟಾಪಿಕ್ಗಳು ಏನನ್ನ ಇಲ್ಲಿ ಒಂದು ಸಂಕ್ಷಿಪ್ತವಾದ ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಏನ್ ಡಿಸ್ಕಸ್ ಮಾಡ್ಬೇಕಂದ್ರೆ ಇಲ್ಲಿ ಈ ಮೀಸಲಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನ ನೋಡೋಣ. ಏನೇನಾಗಿದ್ದಿ ಬೆಳವಣಿಗೆ ಅಂತ ನೋಡೋಣ. ಯಾಕಂದ್ರೆ ಫೆಬ್ರವರಿ 12ನೇ ತಾರೀಕು ಹೈಕೋರ್ಟ್ ಕೆಲವು ತೀರ್ಪುಗಳನ್ನ ಕೊಡಬೇಕಾಗಿತ್ತು ಮತ್ತು ವಿಚಾರಗಳನ್ನ ಹಂಚ್ಕೋಬೇಕಾಗಿತ್ತು. ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಎಜಿ ಅವರು ಭಾಗವಹಿಸಲಿಲ್ಲ. ಹಾಗಾಗಿ ಏನೈತೆ ಅಂದ್ರೆ ಈ ಹೈಕೋರ್ಟ್ ನ ತೀರ್ಪು ಮಾರ್ಚ್ 2ನೇ ತಾರೀಕ ಮುಂದೂಡಿದ್ರು. 2026 ಮಾರ್ಚ್ 2026 ಮುಂದೂಡಿದ್ರು. ಹಾಗಾಗಿ ಏನೈತೆ ಅಂದ್ರೆ ಈಗ ನೇಮಕಾತಿಯ ವಿಳಂಬನೂ ಕೂಡ ಇಲ್ಲಿ ಇದರ ಮತ್ತಷ್ಟು ಲಕ್ಷಣಗಳು ಕಾಣ್ತಿಲ್ಲ. ಇಲ್ಲಿ ನೇಮಕಾತಿ ಒಂದು ವಿಳಂಬಗಳ ಲಕ್ಷಣಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಮುಂಬರುವ ಒಂದು ನೇಮಕಾತಿಗಳಿಗೆ ನಾವು ಯಾವ ತರ ತಯಾರಿ ಮಾಡ್ಕೋಬೇಕು, ಮೀಸಲಾತಿಯಿಂದ ನೇಮಕಾತಿಗೆ ಯಾವ ತರ ತೊಂದರೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡೋಣ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಒಂದು ಸರ್ಕಾರಿ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂತ ಇರ್ತಕ್ಕಂಥ ಎಲ್ಲಾ ಒಂದು ವಿದ್ಯಾರ್ಥಿ ಮಿತ್ರರು ಮೂಲತವಾಗಿ ಇರ್ತಕ್ಕಂಥ ಸಮಸ್ಯೆ ಏನಂದ್ರೆ ನೇಮಕಾತಿಗಳೆಲ್ಲ ಆಗಿಲ್ಲ ಅನ್ನೋದೊಂದು ನೇಮಕಾತಿ ಇಲ್ಲ ಅನ್ನೋದೊಂದು ವಿಚಾರ. ಬಟ್ ಈ ಸಂದರ್ಭದಲ್ಲಿ ನಾವು ನೇಮಕಾತಿ ಇಲ್ಲ ಅಂತೇಳಿ ಹಂಗೆ ಕೂತ್ರ ಮುಂದಿನ ಒಂದು ಪ್ರಿಪರೇಷನ್ ಕಷ್ಟ ಆಗತ್ತ. ಯಾಕಂದ್ರೆ ಈಗ ನಾವು ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದ ತಕ್ಷಣ ಏನೈತೆ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಕೆಲವು ಹೊಸ ವಿಚಾರಗಳನ್ನ ಜಾರಿಗೆ ತಂದ್ರು. ಅದು ಕೂಡ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಮೇಲೆ ತುಂಬಾವಾದ ಗಂಭೀರವಾದ ಪರಿಣಾಮ ಬೀಳ್ತಾ ಇದ್ದಿಲ್ಲ. ಈಗ 2 ರಿಂದ 3 ವರ್ಷ ಆಯ್ತು, ಸರಿಯಾಗಿ ಏನೋ ನೇಮಕಾತಿಗಳು ನಡೆದಿಲ್ಲ, ಯಾವುದೇ ನೋಟಿಫಿಕೇಶನ್ ಇಲ್ಲ. ಅದು ಕೂಡ ಒಂದು ಸಮಸ್ಯೆಗಳಾಗ್ತಿದೆ. ಇಲ್ಲಿ ಸಮಸ್ಯೆ ಏನಂದ್ರೆ ಪ್ರಮುಖವಾಗಿ ಎಲ್ಲ ಒಂದು ಏನು ಓದ್ತಿರ್ತಾರಲ್ಲ, ಸ್ಪರ್ಧಾತ್ಮಕ ಮಾಡ್ತಕ್ಕಂಥ ವಿದ್ಯಾರ್ಥಿ ಮಿತ್ರರ ಒಂದು ಸಮಸ್ಯೆ ಏನಂದ್ರೆ ಪ್ರಮುಖವಾಗಿ ಏಜು ಹಂಗೆ ಹೋಗ್ತಾ ಬರ್ತಾ ಇದೆ ಇಲ್ಲಿ. ಸೊ ಓದುವ ಒಂದು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಇಲ್ಲಿ. ಅದ್ರ ಜೊತೆ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳನ್ನ ಯಾರ ಮುಂದೆ ಹೇಳ್ಕೋಬೇಕು ಅನ್ನೋದು ಕಷ್ಟ ಆಗ್ತಿದೆ ಹುಡುಗರಿಗೆ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ತುಂಬಾ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಮೊನ್ನೆ ಒಂದು ಕಮೆಂಟ್ ಅಲ್ಲಿ ನಾನು ನೋಡದಲ್ಲಿ ಈ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಒಬ್ರು ರತ್ನ ಅಂತೇಳಿ ಒಬ್ರು ಹೆಣ್ಮಗಳು ಕಮೆಂಟ್ ಮಾಡಿದ್ರು. ಏನ್ ಕಮೆಂಟ್ ಮಾಡಿದ್ರಂದ್ರೆ, ಸರ್ ನಾನು ಲಾಸ್ಟ್ ಟೈಮ್ GPST ಇರ್ದಾಗ 1:2 ಹೋಗಿದ್ದೆ, ಒಂದೇ ಒಂದು ಮಾರ್ಕ್ಸ್ ಅಲ್ಲಿ ಅಥವಾ ಒಂದು ಸಮಥಿಂಗ್ ಡಿಜಿಟಲ್ಲಿ ನಾನು ಡಿಸ್ಕ್ವಾಲಿಫೈ ಆದೆ, ಮತ್ತೆ ಆಗ್ಲಿಲ್ಲ. ಸೆಕೆಂಡ್ ಲಿಸ್ಟ್ ಬಿಡ್ತಾರನ್ನ, ಮತ್ತೆ ಅದ್ರಗೋಸ್ಕರ ನಾ ಕಾಯ್ತಾ ಇದ್ದೀನಿ, ನಂದು ವಯಸ್ಸು ಹೋಗ್ತಾ ಇದೆ, ಮತ್ತೆ ಅದ್ರ ಜೊತೆ ಹಂಗ ಹೋದ್ರೆ ಮತ್ತೆ ನಮ್ಮ ಮನೆಯಲ್ಲಿ ಮದುವೆ ಮಾಡ್ತಿದ್ದಾರ, ಅದು ಇದು ಅಂತ 108 ಕಾರಣಗಳ ಹೇಳಿದ್ರು. ಮತ್ತೆ ನೆಕ್ಸ್ಟ್ ಏನಂದ್ರೆ ಅಲ್ಲಿ ಕಾರಣಗಳು ಅನ್ನೋದಕ್ಕಿಂತ ಅವರ ಇಲ್ಲಿರ್ತಕ್ಕಂಥ ಛಲ ಮತ್ತು ಆ ಛಲಕ್ಕೆ ಬೆಂಬಲವಾಗಿ ಸರ್ಕಾರ ಯಾವುದೇ ಒಂದು ಕ್ರಮಗಳನ್ನು ತಗೋತಾ ಇಲ್ಲ ಅನ್ನೋದ್ರಿಂದ ತುಂಬಾ ಬೇಸರವಾದ ಸಂಗತಿ ನನಗ. ಯಾಕಪ್ಪ ಇಷ್ಟು ಈ ಮೀಸಲಾತಿಗೋಸ್ಕರ ಮತ್ತೆ ಒಂದು ನೇಮಕಾತಿಗಳನ್ನ ತಡೆ ಹಿಡಿದಿರೋದು ತುಂಬಾ ಕಷ್ಟದ ಒಂದು ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಬಂದಿದ್ದೀವಿ. ಆಲ್ರೆಡಿ ಕೂಡ ನಮ್ಗೆ ಹೈಕೋರ್ಟ್ ಏನ್ ಹೇಳಿದೆ, 100% ಮೀಸಲಾತಿಯಲ್ಲಿ 6% ಮೀಸಲಾತಿಯನ್ನ ಸೈಡ್ ಇಟ್ಬಿಡ್ರಿ. 6% ಮೀಸಲಾತಿಯನ್ನ ಸೈಡ್ ಇಟ್ಬಿಡ್ರಿ. ನೀವೇನ್ ಮಾಡ್ರಿ, 94% ಮೀಸಲಾತಿಯನ್ನ ಜಾರಿಗೊಳಿಸಿ ಇದರ ಆಧಾರದ ಮೇಲೆ ನೀವು ನೋಟಿಫಿಕೇಶನ್ ಗಳನ್ನ ಮಾಡ್ರಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡೈತಿ. ಈ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸರ್ಕಾರ ಅದಕ್ಕೆ ಬದ್ಧವಾಗಿ 94% ಅಲ್ಲಿ ಮೀಸಲಾತಿಯನ್ನು ಕೈಗೊಂಡ್ರೆ ಈ ಅಟ್ಲೀಸ್ಟ್ ಅದು ಮುಳುಗೋವನಿಗೆ ಹುಲ್ಲು ಕಡ್ಡಿ ಆಸರೆ ಆದಂಗ ಏನೋ ಒಂದು ಮಾಡಬಹುದು ಅಂತ ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪರ್ಧಾ ಮಿತ್ರರು ಅಟ್ಲೀಸ್ಟ್ ಇರೋದ್ರಲ್ಲೇ ತೃಪ್ತಿ ಪಡೋಣ ಅಂತೇಳಿ ಈ 94% ಮೀಸಲಾತಿ ಅನುಗುಣವಾಗಿ ತಯಾರಿಯನ್ನ ಮಾಡ್ಬೋದು. ಸರ್ಕಾರ ಕೂಡ ಇದರ ಆಧಾರದ ಮೇಲೆ ಮಾಡಿದ್ರು ಕೂಡ ಸ್ಪರ್ಧಾ ಮಿತ್ರರು ಕೂಡ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ರೋಷ್ ಹೋಗ್ಬಿಟ್ಟಿದಾರ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು 94% ಮೀಸಲಾತಿ ಆಧಾರದ ಮೇಲೆ ಏನಾದ್ರೂ ನೋಟಿಫಿಕೇಶನ್ ಮಾಡಿದ್ರೆ
ಒಂದ್ ಸ್ವಲ್ಪ ಬದುಕಬಹುದು ಅಂತ ನನ್ನ ಅಭಿಪ್ರಾಯ. ಅದು ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗತ್ತ. ಗಂಡು ಮಕ್ಕಳಿಗಂತೂ ಅದು ಒಂದು ಆಧಾರವಾಗಿ ನಿಲ್ತಂತ ನನ್ನ ಭಾವನೆ. ಸೊ ಹಾಗಾಗಿ ಸರ್ಕಾರ ಸಾಧ್ಯಾದ ಮಟ್ಟಿಗೆ ಹೈಕೋರ್ಟ್‌ನ ಒಂದು ಸಲಹೆಯನ್ನ ತೆಗೆದುಕೊಂಡು ಏನು ಹೈಕೋರ್ಟ್‌ನ ಒಂದು ಸಲಹೆಯನ್ನು ತೆಗೆದುಕೊಂಡು ಅದಕ್ಕೆ ಬದ್ಧವಾಗಿ ಅದಕ್ಕೆ ಬದ್ಧವಾಗಿ ಸರ್ಕಾರ ಏನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿ ಕಾಪಾಡಬೇಕಂತ ಈ ಮೂಲಕ ನಾನಿಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬಿಡ್ತೀನಿ. ಏನು 94% ಮೀಸಲಾತಿ ಜಾರಿಗೆ ತಗೊಂಬಂದ್ರೆ ಏನು ಲಾಸ್ ಆಗಲ್ಲ ಈಗ. 6% ಏನದು ಕಮಿಂಗ್ ಡೇಸ್ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಲ್ಲ ಅದ್ರ ಮೇಲೆ ಮಾಡ್ಲಿ ಅವರು, ಏನ್ ತೊಂದರೆ ಇರಲ್ಲ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ಮೀಸಲಾತಿಯಿಂದ ಗೊಂದಲಕ್ಕೊಳಗಾಗದೆ ಸಾಧ್ಯದ ಮಟ್ಟಿಗೆ ನಿಮ್ಮ ತಯಾರಿಯನ್ನ ಏನ್ ಮಾಡ್ರಿ ಸಾಕಷ್ಟು ಉತ್ತಮಗೊಳಿಸಿ ಅಂತ ನಾನು ಇಲ್ಲಿ ನಿಮ್ ಜೊತೆ ಒಂದು ಅಭಿಪ್ರಾಯನ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಮೀಸಲಾತಿ ಸಂಬಂಧಪಟ್ಟಂಗ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಯಾರಾದ್ರೂ ತಮ್ಮ ಸಮಸ್ಯೆಗಳಿದ್ರ ಮತ್ತೆ ಇದ್ರ ಬಗ್ಗೆ ಗೊಂದಲ ಇದ್ರ ಈ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಹುದು, ಇನ್ನೊಂದು ಕಾಲ್ ಮಾಡಬಹುದು. 8660186299 ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಸಾಧ್ಯದ ಮಟ್ಟಿಗೆ ನಾನು ಕೂಡ ಇಲ್ಲಿ ನಮ್ದೊಬ್ರು ವಕೀಲರಿದ್ದಾರೆ ಹರೀಶ್ ಸರ್. ಇವರು ಕೂಡ ಈ ಒಂದು ಮೀಸಲಾತಿ ಸಂಬಂಧಪಟ್ಟಂಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಹೋರಾಟ ಮಾಡ್ತಿದ್ದಾರೆ ಮತ್ತು ಕೆಲವು ಅಪ್ಡೇಟ್ಗಳನ್ನು ಕೂಡ ಕೊಡ್ತಿದ್ದಾರೆ ಹರೀಶ್ ಸರ್ನ ಒಂದು ಅಭಿಪ್ರಾಯನ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಹರೀಶ್ ಸರ್ನ ಒಂದು ಕರ್ಕೊಂಡ್ಬಂದು ಒಂದು ಇಂಟರ್ವ್ಯೂ ಮಾಡ್ತೀನಿ ಮತ್ತು ಅದ್ರ ಸಂಬಂಧಪಟ್ಟಂಗೆ ಒಂದು ಮೀಸಲಾತಿ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗ ಕೆಲವು ವಿಚಾರಗಳನ್ನ ಸರ್ ಜೊತೆ ನಿಮ್ ಜೊತೆ ಡಿಸ್ಕಷನ್ ಮಾಡಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಇನ್ನ ನೆಕ್ಸ್ಟ್ ಏನ್ ನೋಡೋಣ ನಾವು ಅಂದ್ರೆ ಪ್ರಮುಖವಾಗಿ ಈ ಕೆಸೆಟ್ ಬಗ್ಗೆ ಕೆಲವು ಸ್ನೇಹಿತರು ನನಗೆ ಮಾಹಿತಿಗಳನ್ನ ಕೇಳ್ತಾ ಇದ್ರು. ಏನ್ ಸರ್ ಕೇಳ್ತಾ ಇದ್ರು ಅಂದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಮೊದಲಾಗುತ್ತೋ ಅಥವಾ ಕೆಸೆಟ್ ಎಕ್ಸಾಮ್ ಮೊದಲಾಗುತ್ತೋ ಅಂತ ಪ್ರಶ್ನೆ ಕೇಳ್ತಾ ಇದ್ರು ಸ್ನೇಹಿತರು. ಸೊ ಇಲ್ಲಿ ಒಂದು ಪ್ರಮುಖ ವಿಚಾರ ಏನಂದ್ರೆ ಕೆಸೆಟ್ ಆಲ್ರೆಡಿ ಕೆಇ ಏನ್ ಮಾಡುತ್ತೆ ಅಂದ್ರೆ 2026 ಅಕ್ಟೋಬರ್ನಲ್ಲಿ ಕೆಸೆಟ್ ಅನ್ನ ಹೊರಡಿಸ್ತಾನೆ ಅಂತ ಆಲ್ರೆಡಿ ತನ್ನ ಟೈಮ್ ಟೇಬಲ್ ಬಿಟ್ಬಿಟ್ಟೈತೆ ಅದು ಕೆಇ. ಆಸ್ ಪರ್ ಟೈಮ್ ಟೇಬಲ್ ಕೆಇ ಮಾಡ್ತೈತೆ ನನಗೊಂದು ಹೋಪ್ ಐತಿ ಇಲ್ಲಿ ಟೈಮ್ ಟೇಬಲ್ ಏನಂದ್ರೆ ಅಕ್ಟೋಬರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನವೆಂಬರ್ ಒಳಗಾಗಿನೇ ಈ ಕೆಸೆಟ್ ಎಕ್ಸಾಮ್ ಅಥವಾ ಅದ ಏನೋ ನೋಟಿಫಿಕೇಶನ್ ಆಗತ್ತೆ. ಇಲ್ಲಿ ಒಟ್ಟಲ್ಲಿ 1 ತಿಂಗಳು 2 ತಿಂಗಳು ಆಗುತ್ತೆ. ಬಟ್ ಇದ್ರ ಬಗ್ಗೆ ಗೊಂದಲ ಬೇಡ. ಸಾಧ್ಯ ಆದ ಮಟ್ಟಿಗೆ ಏನ್ ಮಾಡ್ರಿ ಕೆಸೆಟ್ ಪ್ರಿಪರೇಷನ್ ಮಾಡೋರು ನೀವು ನಿಮ್ ಪಾಡಿಗೆ ನೀವು ಮಾಡ್ತಾ ಇರಿ. ಯಾಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅದ್ರ ಪೂರ್ವದಲ್ಲಿ ಆದ್ರೂ ಆಗ್ಬೋದು, ಇಲ್ಲ ಅದಾದ ನಂತರ ಆಗ್ಬೋದು. ಬಟ್ ಥಿಂಗ್ ಏನಂದ್ರೆ ಕೆಸೆಟ್ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಯಾಕಂದ್ರೆ ಕೆಸೆಟ್ ಒನ್ಸ್ ಕ್ವಾಲಿಫೈ ಆದ್ರೆ ನೀವು ಕಮಿಂಗ್ ಡೇಸ್ ಬರ್ತಕ್ಕಂಥ ನೋಟಿಫಿಕೇಶನ್ ಮೇಲೆ ನೀವು ಏನ್ ಮಾಡ್ಬೋದು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಕೆಸೆಟ್ ಪ್ರಿಪರೇಷನ್ ಮಾಡೋರು ಸಾಧ್ಯ ಆದ ಮಟ್ಟಿಗೆ ಏನ್ ಮಾಡ್ರಿ ಒಂದೇ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ರಿ, ಎರಡೆರಡು ಎಕ್ಸಾಮ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನೀವು ಕ್ವಾಲಿಫೈ ಆಗ್ಬೇಕಾದ್ರೆ ಫಸ್ಟ್ ಅಪ್ಲಿಕೇಶನ್ ಹಾಕಕ್ ಕ್ವಾಲಿಫೈ ಆಗ್ಬೇಕಾದ್ರೆ ಕೆಸೆಟ್ ಕಡ್ಡಾಯ ಆಗೈತಿ. ಅದ್ರ ಜೊತೆ NET ಕೂಡ ಎಕ್ಸಾಮ್ಗಳು ಇರ್ತಾವ ಮತ್ತು PhD ಇದ್ದಾರ ಅವ್ರು ಮಾಡ್ತಿರ್ತಾರ ಅವ್ರ ಪಾಡಿಗೆ ಅವರು. ಇನ್ನು ಈ ಕೆಸೆಟ್ ಅನ್ನ ಮಲ್ಟಿಪರ್ಪಸ್ ಆಗಿ ಪ್ರಿಪರೇಷನ್ ಮಾಡಿ. ಏನು NET ಕೂಡ ಹೆಲ್ಪ್ ಆಗ್ಬೇಕು ನಿಮ್ಗಿದು. NET ಕೂಡ ಹೆಲ್ಪ್ ಆಗ್ಬೇಕಿದು ಮತ್ತೆ ಕೆಸೆಟ್ಗೆ ಹೆಲ್ಪ್ ಆಗ್ಬೇಕು. ಎರಡು ತರ ರೆಡಿ ಆಗ್ರಿ. ಒಂದ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೆಯೋತಕ್ಕ ಏನ್ ಮಾಡ್ಬೇಕಂತ ನೀವು ಪ್ರಯತ್ನವನ್ನ ಮಾಡ್ಬೇಕು. ಸೊ 2026 ಕೆಸೆಟ್ ತಯಾರಿ ಯಾರು ಮಾಡ್ತಾ ಇದ್ರಲ್ಲ ನಿಮಗೆ ಏನಾದ್ರು ವೈಯಕ್ತಿಕ ಗೈಡೆನ್ಸ್ ಬೇಕಾದ್ರ 8660186299 ಈ ನಂಬರ್ಗೆ ಮೆಸೇಜ್ ವಾಟ್ಸಪ್ ಅಲ್ಲಿ ಮೆಸೇಜ್ ಅಥವಾ ಕಾಲ್ ಆದ್ರೂ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ ಕೆಸೆಟ್ ಅನ್ನ 2017ರಲ್ಲೇ ಪಾಸ್ ಮಾಡಿದ್ದೀನಿ GM ಅಲ್ಲಿ. ಅವಾಗ 3 ಪೇಪರ್ ಇತ್ತು. ನಾನಷ್ಟು 184 ಮಾರ್ಕ್ಸ್ ತಗೊಂಡಿದ್ದೆ, GM ಅಲ್ಲಿ ಕ್ವಾಲಿಫೈ ಆಯ್ತು ನಾನಲ್ಲಿ. ಆಮೇಲೆ NET 2019ರಲ್ಲಿ ಕ್ವಾಲಿಫೈ ಆಗಿದ್ದೀನಿ. ನಾನು 97% ತೆಗೆದುಕೊಂಡಿದ್ದಾಗ ಎಷ್ಟು NET ಅಲ್ಲಿ 97% ನನ್ನ ಸಬ್ಜೆಕ್ಟ್ ಬಂದು ಹಿಸ್ಟ್ರಿ 97 ತಗೊಂಡೆ. JRF ಆಗಬೇಕಾಗಿತ್ತು ಬಟ್ ನಂದು ಏಜ್ ಕ್ರಾಸ್ ಆಗಿತ್ತು, ಹಾಗಾಗಿ JRF ಆಗಲಿಲ್ಲ. ಜಸ್ಟ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆದೆ. ಬಟ್ ನನ್ನ 97% ಬಂದಿತ್ತು ಅವಾಗ. ಓಕೆ, ನಾನು 2022ರಲ್ಲಿ ಹಿಸ್ಟ್ರಿಯಲ್ಲಿ ಎಕ್ಸಾಮ್ ಬರ್ದು ಏನೋ ಒಂದು ಕಾರಣದಿಂದಾಗಿ ನಾನು ಅಪಾಯಿಂಟ್ ಆಗಲಿಲ್ಲ. ಬಟ್ ಆದ್ರೂ ಕೂಡ ನಾನು ಈ ಏನದು ಧೈರ್ಯ ಕಳ್ಕೊಂಡಿಲ್ಲ. ಈ ಧೈರ್ಯ ಕಳ್ಕೊಂಡೆ 2022ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ದ ಆಗ್ಲಿಲ್ಲ. ಅನಿವಾರ್ಯ ಕಾರ್ಯಗಳಿಂದ ಏನೋ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡೆ, ಹಾಗಾಗಿ ಆಗ್ಲಿಲ್ಲ ನಾನು. ಬಟ್ ಈ ಸಲ ಆತರ ಮಾಡ್ತಾ ಇಲ್ಲ. ನಾನು ನಿಮ್ ಜೊತೆ ಪ್ರಿಪರೇಷನ್ ಮಾಡ್ತಾ ಇರ್ತೀನಿ. ಹಿಸ್ಟ್ರಿಗೆ ಸಂಬಂಧಪಟ್ಟಾಗ ಏನಾದ್ರೂ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಏನೋ ಮಾರ್ಗದರ್ಶನ ಬೇಕಾದ್ರ ಇವಾಗ ಕೂಡ ನಾನು ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವು ಕಾಲ್ ಮಾಡ್ಬೋದು ಇದೇ ನಂಬರ್ಗೆ 8660186299ಗೆ ಈ ನಂಬರ್ ಕಾಲ್ ಮಾಡ್ರಿ. ಹೌದಾ? ನೆಕ್ಸ್ಟ್
ಇನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಕೆಲವು ಮಾಹಿತಿಗಳನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಇಲ್ಲಿ ಶೇರ್ ಮಾಡಬೇಕು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಇಲ್ಲಿ ಏನು ಯಾವಾಗ ಕಾಲ್ ಆಗತ್ತಾ ಏನಾಗತ್ತಾ ನಾವು ಸ್ವಲ್ಪ ವಿಚಾರ ಥಿಂಕ್ ಮಾಡೋಣ. ಲಾಸ್ಟ್ ಟೈಮ್ ನಮ್ಮ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿಲಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಇಲ್ಲಿ ಕ್ರಿಯೇಟಿವ್ ಐ ಎಸ್ ಅಕಾಡೆಮಿಯಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೆ. ಯಾವಾಗ ಅದು ಒಂದು ವಾರ ಆಗಿತ್ತು. ತುಂಬಾ ಜನ ನನಗೆ ಅದಕ್ಕೆ ಕ್ವಶನ್ಗಳನ್ನ ಮಾಡಿದ್ರಿ. ಏನ್ ಸರ್ ಏನ್ ಎಕ್ಸಾಮ್ ಆಗತ್ತಾ, ಯಾವಾಗ ಆಗತ್ತಾ, ಮತ್ತೆ ಯಾವ ಸಬ್ಜೆಕ್ಟ್ ಹೆಂಗ್ ಓದ್ಕೋಬೇಕು, ಈ ಯಾವ ಬುಕ್ಸ್ಗಳನ್ನ ಓದ್ಕೋಬೇಕು, ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ರಿ ನಮ್ಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮೊದ್ಲಾಗತ್ತೋ ಕೆ ಸೆಟ್ ಆಗುತ್ತೋ ಅಂತ ತುಂಬಾ ಕ್ವಶನ್ಸ್ಗಳನ್ನ ಕೇಳಿದ್ರೆ. ಅದರಲ್ಲಿ ಕೆಲವರು ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇದ್ದವರು ನೋಡ್ರಿ. ಇಲ್ಲಿ ಇಲ್ಲಿ ಪ್ರಶ್ನೆ ಇವತ್ತಿನ ಪ್ರಮುಖ ಹಾಟ್ ಟಾಪಿಕ್ ಏನಂದ್ರೆ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇದ್ದವ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಇಲ್ಲಿ. ಸರ್ ನಾವು ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇದ್ದವ್ರು ನಮ್ ಕೆ ಸೆಟ್ ನೆಟ್ ಇಲ್ಲ ಎಕ್ಸಾಮ್ ಬರಿಬಹುದಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೇಳ್ತಿದ್ದಾರೆ ಅವರು. ಬಟ್ ಯು ಜಿ ಸಿ ರೂಲ್ಸ್ ಪ್ರಕಾರ ಕೆಲವು ಮಾನದಂಡಗಳ ಆಧಾರದ ಮೇಲೆ ನಾವು ನೋಡ್ಬೇಕಾಗುತ್ತೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಲಾಸ್ಟ್ ಟೈಮ್ ಒಂದ್ಸಲನೂ ತುಂಬಿಲ್ಲ ಅವರು, ಬಟ್ ಇದ್ರ ಸಲನೂ ತುಂಬ್ತಿದ್ದಾರೆ ಅಲ್ಲಿ. ಇದಕ್ಕೆ ಏನ್ ಮಾನದಂಡಗಳನ್ನ ಇಡ್ತಾರಂತ ನಾನು ಕರೆಕ್ಟ್ ಅಕ್ಯುರೇಟ್ ಆಗಿ ನಾನು ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಯು ಜಿ ಸಿ ರೂಲ್ಸ್ ಏನಿದೆ ಅದನ್ನೇ ಫಾಲೋ ಮಾಡ್ತಾರೆ ಅವರು. ಇನ್ ಕೇಸ್ ಕೆ ಸೆಟ್ ಅಥವಾ ನೆಟ್ ಇಲ್ದವರು ಕೂಡ ಎಕ್ಸಾಮ್ ಬರಿಬಹುದು ಏನು ಇಲ್ಲ ಗೊತ್ತಿಲ್ಲ ನನಗೆ, ಆಕ್ಚುಲಿ 100% ಗೊತ್ತಿಲ್ಲ. ಬಟ್ ಥಿಂಗ್ ಏನಂದ್ರೆ ಮುಂದಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವುದೋ ಒಂದು ಮಾನದಂಡ ಇಟ್ಟಿದ್ದಾರೆ ಅನ್ನೋದ ಕಂಪ್ಲೀಟ್ ಆಗಿ ನಾನು ಒಂದು ಮಾಹಿತಿಗಳನ್ನ ತಿಳ್ಕೊಂಡ್ಬಂದು ಆ ಒಂದು ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಏನ್ ಬೇಕು ಏನ್ ಬೇಡ, ಕ್ವಾಲಿಫಿಕೇಶನ್ ಏನ್ ಇರಬೇಕಾಗಿತ್ತು ಏನಿಲ್ಲ ಅನ್ನೋದನ್ನ ಕಂಪ್ಲೀಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದ್ರ ಜೊತೆ ಅಟ್ ಪ್ರೆಸೆಂಟ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಇಲ್ಲಿ. ಸರ್ ನಾನೀಗ ಏನಂದ್ರೆ ಈಗ ಲಾಸ್ಟ್ ಸೆಮ್ ಅಲ್ಲಿ ಇದ್ದೀನಿ, ಲಾಸ್ಟ್ ಸೆಮ್ ಅಲ್ಲಿ ಇದ್ದೀನಿ, ನಂದು ಡಿಗ್ರಿ ಪಿ ಜಿ ಕಂಪ್ಲೀಟ್ ಆಗಿಲ್ಲ. ಬಟ್ ನಾ ಆಲ್ರೆಡಿ ಕೆ ಸೆಟ್ ಕ್ವಾಲಿಫೈ ಆಗಿದ್ದೀನಿ ಅಂತ ಹೇಳಿದ್ರು ಅವರು. ಪಿ ಜಿ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್. ಬಟ್ ಕೆ ಸೆಟ್ ಕ್ವಾಲಿಫೈ ಆಗಿದ್ದಾರೆ ಈಗ ಅವರು ಸೆಕೆಂಡ್ ಇಯರ್ ದಾರ. ಯಾರು ನೀವು ಪ್ರಶ್ನೆ ಕೇಳಿದವ್ರಿಗೆ ನಿಮ್ಗೆ ಈ ಉತ್ತರಕ್ಕೆ ಸರಿಯಾದ ಮಾಹಿತಿ ಹೇಳೋದಾದ್ರೆ ನಾನು ಏನಂದ್ರೆ ಇಲ್ಲಿ ನೋಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ನೀವು ಕಡ್ಡಾಯವಾಗಿ ಪಿ ಜಿ ಕಂಪ್ಲೀಟ್ ಮಾಡಿರ್ಬೇಕು. ಕಡ್ಡಾಯವಾಗಿ ಪಿ ಜಿ ಕಂಪ್ಲೀಟ್ ಮಾಡಿರ್ಬೇಕು ನೀವು. ಅದ್ರ ಜೊತೆ ಮಾಸ್ಟರ್ ಡಿಗ್ರಿಯಲ್ಲಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಗಳನ್ನ ನೀವು ಡಿಗ್ರಿಯಲ್ಲಿ ತೆಗೆದುಕೊಂಡಿರ್ಬೇಕು. ಆಮೇಲೆ ಕೆ ಸೆಟ್, ನೆಟ್, ನೆಕ್ಸ್ಟ್ ಪಿ ಎಚ್ ಡಿ ಈ ಮೂರಲ್ಲಿ ಒಂದನ್ನ ಅರ್ಹತೆಯನ್ನ ಪಡೆದಿರ್ಬೇಕು ನೀವು, ಅಂದ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಿ. ಇನ್ನ ನೀವು ಏನ್ ಗೊತ್ತಾ, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗದೆ ನೀವು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗುವ ಅರ್ಹತೆಯನ್ನ ಪಡೆದಿರಂಗಿಲ್ಲ. ಬಟ್ ನೀವು ಕೆ ಸೆಟ್ ಅಲ್ಲಿ ಸೆಕೆಂಡ್ ಸೆಮ್ ಮುಗಿದ ತಕ್ಷಣ ನೀವು ಥರ್ಡ್ ಸೆಮ್ ಇದ್ದಾಗ ಎಕ್ಸಾಮ್ ಬರಿಬಹುದು, ಕ್ವಾಲಿಫೈನೂ ಆಗ್ಬಹುದು. ಆದ್ರೆ ನಿಮಗೆ ಏನ್ ಟೈಮ್ ಕೊಟ್ಟಿರ್ತಾರಲ್ಲ ಆ ಟೈಮ್ ಅಲ್ಲಿ ನೀವು ಕೆ ಸೆಟ್ ಸಂಬಂಧಿಸಿದ ದಾಖಲೆಗಳನ್ನ ಕೆ ಸಬ್ಮಿಟ್ ಮಾಡ್ಬೇಕು, ಇಲ್ಲಾಂದ್ರೆ ಅವರು ಸರ್ಟಿಫಿಕೇಟ್ ಇಶ್ಯೂ ಮಾಡಲ್ಲ. ಸೊ ಇಷ್ಟು ಕ್ಲಾರಿಫೈ ನಿಮ್ಗೆ ಕೊಡ್ಬೋದು ನಾನು. ನೀವು ಏನಂದ್ರೆ ಕಡ್ಡಾಯವಾಗಿ ಈ ವರ್ಡ್ ನೆನ್ಪಿಟ್ಕೊಂಡ್ಬಿಡ್ರಿ, ಕಡ್ಡಾಯವಾಗಿ ನೀವು ಪಿ ಜಿ ಕಂಪ್ಲೀಟ್ ಮಾಡಿರ್ಲೇಬೇಕು, ಅಂದ್ರೆ ಮಾತ್ರ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯಕ ಎಲಿಜಿಬಲ್ ಆಗ್ತೀರಿ. ಇಷ್ಟು ಪ್ರಮುಖ ವಿಚಾರಗಳಿಲ್ಲಿ. ಇನ್ನು ನೆಕ್ಸ್ಟ್ ಏನಂದ್ರೆ ಕೆಲವರು ಏನ್ ಕೇಳ್ತಾ ಇದ್ದಾರೆ ನನಗೆ, ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಗೆ, ಮತ್ತೆ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಮತ್ತೆ ಕಾಮರ್ಸ್ ಸಂಬಂಧಪಟ್ಟಂಗೆ, ಇನ್ನು ಕನ್ನಡ ಲಿಟ್ರೇಚರ್ ಸಂಬಂಧಪಟ್ಟಂಗೆ, ಇನ್ನು ಸೋಷಿಯಾಲಜಿ ಸಂಬಂಧಪಟ್ಟಂಗೆ ತುಂಬಾ ಜನ ನನ್ಗೆ ಪ್ರಶ್ನೆ ಮಾಡಿದ್ರಿ, ಸರ್ ಯಾವ ಬುಕ್ಸ್ಗಳನ್ನ ಓದ್ಬೇಕು ಅಂತ. ಬಟ್ ನನಗೆ ಇರ್ತಕ್ಕಂಥ ಪ್ರಮುಖ ಮಾಹಿತಿಯಲ್ಲಿ ನಾನೀಗ ಹಿಸ್ಟ್ರಿಯಲ್ಲಿ ಪ್ರಮುಖವಾದ ಬುಕ್ಸ್ಗಳನ್ನ ಯಾವ ಓದ್ಬೋದು ಅಂತ ನಾನೀಗ ಮೊದಲಿಗೆ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಗೆ ಇಲ್ಲಿರ್ತಕ್ಕಂಥ ಹಿಸ್ಟ್ರಿ ಸಿಲೆಬಸ್ ಅಲ್ಲಿ ನೋಡೋದಾದ್ರೆ ಮೊದಲಿಗೆ ಏನ್ಸೆಂಟ್ ಇಂಡಿಯಾ ಬರುತ್ತೆ ನಮ್ಮಲ್ಲಿ. ಇಲ್ಲಿ ಏನ್ಸೆಂಟ್ ಇಂಡಿಯಾ ಅಂದ್ರೆ ಪ್ರಾಚೀನ ಭಾರತ. ಈ ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತ ಪ್ರಮುಖವಾದ ಒಂದು ಪುಸ್ತಕ ಐತಿ ನನ್ನ ಹತ್ರ. ಇಲ್ಲಿ ಪ್ರಮುಖವಾದ ಪುಸ್ತಕ ಅಂದ್ರೆ ಪ್ರಾಚೀನ ಮಧ್ಯಕಾಲೀನ ಈ ಮೂರಕ್ಕೂ ಅತ್ಯಮೂಲ್ಯವಾದ ಪುಸ್ತಕವನ್ನು ತೋರಿಸ್ತೀನಿ ನಿಮ್ಗ. ಪ್ರಾಚೀನ, ಮಧ್ಯ ಮತ್ತು ಆಧುನಿಕ ಈ ಮೂರು ಒಂದು ಭಾಗಗಳಿಗೆ ಒಂದು ಪ್ರಮುಖವಾದ ಪುಸ್ತಕ ಯಾವ್ದಂದ್ರೆ ಭಾರತದ ಪ್ರೌಢ ಇತಿಹಾಸ. ಈ ಪುಸ್ತಕ ತೋರಿಸ್ತೀನಿ ನೋಡ್ರಿ, ನಿಮ್ಗೆಲ್ಲ ಸಿಕ್ಕರೆ ತಗೊಳ್ರಿ, ದಯವಿಟ್ಟು ತಗೊಳ್ರಿ. ಇದು ಸಿಗೋದು ರೇರು ನೋಡ್ರಿ. ಇದೇ ಬುಕ್ ಇದು. ಈ ಬುಕ್ ಏನಂದ್ರೆ ಮುಂಚೆ ಆರ್ ಸಿ ಮಜುಮ್ದಾರ್ ಅವರು, ನೆಕ್ಸ್ಟ್ ಏನಂದ್ರೆ ಎಚ್ ಸಿ ರಾಯಚೌಧರಿ, ಕಾಲಿ ಕಿಂಕರ್ ದತ್ ಅವರು ಇಂಗ್ಲಿಷ್ ಅಲ್ಲಿ ಬರ್ದಿರ್ತಕ್ಕಂಥ ಬುಕ್ ಇದು. ಈ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಪುಸ್ತಕದ ಹೆಸರು ಏನಂದ್ರೆ ಅಡ್ವಾನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ.
ಬಟ್ ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದ್ರೆ ಎನ್.ಎಸ್. ಶಾರದಾ ಪ್ರಸಾದ್ ಅವರು. ಯಾರು? ಎನ್.ಎಸ್. ಶಾರದಾ ಪ್ರಸಾದ್ ಅವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯದಿಂದ ಮಾಡಿದ್ದಾರೆ, ಅಂದ್ರೆ ಪಬ್ಲಿಕೇಶನ್ ಮಾಡಿದ್ದಾರೆ ಇದು. ಬಟ್ ಆಸ್ ಪ್ರೆಸೆಂಟ್ ಇದು ಪ್ರಿಂಟ್ ಸಿಗಂಗಿಲ್ಲ. ಬಟ್ ಇನ್ ಕೇಸ್ ಎಲ್ಲಾದ್ರೂ ಈ ಬುಕ್ ಏನಾದ್ರು ಕಾಪಿ ಸಿಕ್ಕ್ರ ದಯವಿಟ್ಟು ತಗೊಂಡ್ ಸಂಗ್ರಹ ಮಾಡ್ಕೊಡ್ರಿ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವ 360 ಡಿಗ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಾರಂತ ನಾನಿಲ್ಲಿ ಹೇಳ್ತೀನಿ. ಸ್ವತಃ ನಾನು ಇದನ್ನು ಓದಿದ್ದೀನಿ. ಇದರ ಬುಕ್ಕಿನ ಮಹತ್ವ ಅತ್ಯಮೂಲ್ಯವಾಗಿದೆ. ಇದು ಈ ಬುಕ್ಸ್ ಗಳನ್ನು ನೀವು ಓದಬಹುದು. ಹೌದಾ? ಇನ್ನು ನೆಕ್ಸ್ಟ್ ನಮ್ಗೆ ಇನ್ನೊಂದು ಪಾರ್ಟ್ ಬರ್ತಿಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಯೂನಿಟ್ 10 ಅಂತ ಬರ್ತಿಲ್ಲಿ. ಇಲ್ಲೇನಂದ್ರೆ ರಿಸರ್ಚ್ ಸಂಬಂಧಪಟ್ಟಂಗೆ ಬರ್ತಿಲ್ಲಿ. ರಿಸರ್ಚ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಬುಕ್ಸ್ ತೋರಿಸ್ತೀನಿ ನೋಡ್ರಿ. ಇದು ಇತಿಹಾಸ ಸಂಶೋಧನಾ ಮಾರ್ಗ ನೋಡ್ರಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ಇಲ್ಲಿ. ಇತಿಹಾಸ ಸಂಶೋಧನಾ ಮಾರ್ಗ ಇದ್ರ ಬರ್ದವ್ರು ಯಾರಂದ್ರೆ ಪಿ.ಆರ್. ಮಜುಮ್ದಾರ್, ಆರ್.ಕೆ. ಭಾರದ್ವಾಜ್ ಮತ್ತು ಆರ್.ಸಿ. ಚೌಧರಿ ಅವರು. ಈ ಪುಸ್ತಕನ ಓದ್ಕೊಡ್ರಿ. ಈ ಪುಸ್ತಕ ಅಂತ ತುಂಬಾ ಅದ್ಭುತವಾಗೈತಿ. ಈ ಬುಕ್ ನಿಂದ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಬರತ್ತೆ. ಲಾಸ್ಟ್ ಟೈಮ್ ಕೂಡ ಕೇಳಿದ್ರು ಅವರು, ಇತಿಹಾಸ ಸಂಬಂಧಪಟ್ಟಂಗೆ ಏನು ರಿಸರ್ಚ್ ಸಂಬಂಧಪಟ್ಟಂಗೆ ಅದ್ಭುತವಾಗಿರ್ತಕ್ಕಂಥ ಬುಕ್ ಇದು. ಇಲ್ಲಿ ಏನ್ ಕೊಟ್ಟಾರಂದ್ರೆ ಅವರು ಚರಿತ್ರೆಯ ಅರ್ಥ ವಿವರಣೆ ಮತ್ತು ಇತಿಹಾಸ ರಚನಾ ವಿಧಾನಗಳು, ಇತಿಹಾಸ ಲೇಖನ ಕಲೆ, ಮತ್ತೆ ಕೆಲವು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇತಿಹಾಸ ಲೇಖನ ಕಲೆಯಲ್ಲಿ ಪುರಾತನ ಗ್ರೀಸ್ನ ಇತಿಹಾಸಕರು, ಪುರಾತನ ರೋಮ್ನ ಇತಿಹಾಸಕರು, ಕ್ರೈಸ್ತರಲ್ಲಿ ಇತಿಹಾಸ ಲೇಖಕರು, ಅರಬ್ ಇತಿಹಾಸಕರು, ಜ್ಞಾನೋದಯ ಕಾಲದ ಇತಿಹಾಸ ಲೇಖಕರು, ಭಾವನಾ ಸ್ವಾತಂತ್ರ್ಯ ಎಮೋಷನಲ್, ಆಮೇಲೆ 18ನೇ ಶತಮಾನದ ಇತಿಹಾಸಕಾರರು, ಮತ್ತೆ ಭಾರತದ ಇತಿಹಾಸ ಕಲೆ ಚರಿತ್ರಕಾರರು, ಬ್ರಿಟಿಷ್ ಬರಹಗಾರರು, ಭಾರತೀಯ ಇತಿಹಾಸಕಾರರು, ಮತ್ತಿಲ್ಲಿ ಕರ್ನಾಟಕದ ಇತಿಹಾಸಕಾರರು ಅನ್ನುವ ಒಂದು ತುಂಬಾ ಒಂದು ಅದ್ಭುತವಾದ ಕಂಟೆಂಟ್ ಅನ್ನ ನಾವಿಲ್ಲಿ ನೋಡಬಹುದು. ಈ ಬುಕ್ ಅನ್ನ ನೀವು ಓದ್ಬೋದು, ಯಾರು ಇತಿಹಾಸ ಸಂಬಂಧಪಟ್ಟಂಗೆ. ಇವತ್ತ ಈ 2 ಬುಕ್ಸ್ ಗಳನ್ನ ನಾನು ನಿಮ್ಮ ಬಗ್ಗೆ ಇಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಒಂದು ವಿಡಿಯೋದಲ್ಲಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು 5 ನಿಮಿಷದ ಒಂದು ವಿಡಿಯೋ ಮಾಡ್ತೀನಿ. ಜಸ್ಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಬುಕ್ ಹೆಂಗ್ ಓದ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಪ್ರತಿಯೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಹೇಳ್ತೀನಿ. ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಈ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದ ಚಿತ್ರಣವನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸಿಲೆಬಸ್ ಡಿಕೋಡ್ ಮಾಡೋದ್ರ ಮೂಲಕ ಈ ಒಂದು ಟಾಪಿಕ್ ಇದೇ ಬುಕ್ಸ್ ಓದ್ಬೇಕಂತ ಮತ್ತೆ ಅಲ್ಲಿರ್ತಕ್ಕಂಥ ಪ್ರಮುಖವಾದ ಮಾಹಿತಿಗಳನ್ನ ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ. ಇನ್ನು ಎಕನಾಮಿಕ್ ಸಂಬಂಧಪಟ್ಟಂಗೆ ಈಗ ಎಟ್ ಪ್ರೆಸೆಂಟ್ HRK ಒಂದು ಕಂಪ್ಲೀಟ್ ಇರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ ಅಥವಾ ಎಕನಾಮಿಕ್ ಸಿಲೆಬಸ್ ಕಂಪ್ಲೀಟ್ ಚಿತ್ರಣ ಇರ್ತಕ್ಕಂಥ ಒಂದು ಬುಕ್ ಅಂತ HRK. ಈ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಏನಾದ್ರು ಮಾಹಿತಿ ಬೇಕಾಗಿದ್ರ ಈ ನಂಬರ್ ಮೆಸೇಜ್ ಹಾಕ್ರಿ ವಾಟ್ಸಪ್ ಅಲ್ಲಿ. ನಿಮಗೆ ನಾನು ಆ ಕಂಟೆಂಟ್ ಅನ್ನ ಕಳಿಸ್ಕೊಡ್ತೀನಿ ಮತ್ತು ಏನೇನೈತೆ ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಸೋಸಿಯಾಲಜಿ ಹೀಗೆ ಎಲ್ಲಾ ಒಂದು ಸಿಲೆಬಸ್ ಸಂಬಂಧಪಟ್ಟಂಗ ಒಂದ್ ಅಥವಾ 2-3 ವಿಡಿಯೋ ಮಾಡ್ತೀನಿ. ಏನಕ್ಕಂದ್ರೆ ಒಂದ ವಿಡಿಯೋದಲ್ಲಿ ನಾನು ಎಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ದವ್ರು ಇರ್ತಾರೆ ಇಲ್ಲಿ. ಎಲ್ಲರೂ ಆ ಒಂದು ಬೇರೆ ಸಬ್ಜೆಕ್ಟ್ ವಿಡಿಯೋ ನೋಡೋದು ಅವಶ್ಯಕತೆ ಬೀಳಂಗಿಲ್ಲ. ಒಂದೊಂದು 5-5 ನಿಮಿಷ ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಸಿಯಾಲಜಿ, ಕೆಮಿಸ್ಟ್ರಿ, ಬಯೋಲಜಿ ಎಲ್ಲಾ ಸಬ್ಜೆಕ್ಟ್ ಸಂಬಂಧಪಟ್ಟಂಗ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ. ಇನ್ನ ಮತ್ತೊಬ್ಬರು ಪ್ರಶ್ನೆ ಕೇಳಿದ್ರೆ ನಾನ್ ಟೀಚಿಂಗ್ ಸಂಬಂಧಪಟ್ಟಂಗ ಅಂತ ಒಂದು ಕೇಳಿದ್ರು ಅವರು. ಉದಾಹರಣೆ ಹೇಳಿದ್ರೆ ಲೈಬ್ರರಿ ಸೈನ್ಸ್ ಅವರು ಒಂದು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರು ಅವರು. ಸ್ನೇಹಿತರೆ, ಬರುವ ದಿನಗಳಲ್ಲಿ ಲೈಬ್ರರಿ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು, ಇದ್ರಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಡಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಇಲ್ಲ. ಯಾಕಂದ್ರೆ ನಾನೇ ಅಪೂರ್ಣ ಇರ್ಬೇಕಾದ್ರೆ ಈ ಒಂದು ಮಾಹಿತಿಗಳಾಗ ನಿಮಗೆ ಹೇಳಕ ನನಗೆ ಸಾಧ್ಯ ಆಗುದಿಲ್ಲ. ದಯವಿಟ್ಟು ಕ್ಷಮಿಸಿ. ಬಟ್ ಥಿಂಗ್ ಏನಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಲೈಬ್ರರಿ ಸೈನ್ಸ್ ಸಂಬಂಧಪಟ್ಟಂಗೆ ಈ ಕಾಲೇಜಿಯಟ್ ಏನ್ ಎಜುಕೇಶನ್ ಸಂಬಂಧಪಟ್ಟಂಗೆ ಇಲಾಖೆ ಇದೆಯಲ್ಲ, ಉನ್ನತ ಶಿಕ್ಷಣ ಇಲಾಖೆ ಒಂದು 2 ಡೇಸ್ ಅಲ್ಲಿ ಭೇಟಿ ಕೊಡ್ತಾ ಇದೀನಿ ಇಲ್ಲಿ. 2 ಡೇಸ್ ಅಲ್ಲಿ ಭೇಟಿ ಕೊಡ್ತಾ ಇದೀನಿ. ಇಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಏನ್ ಲೈಬ್ರರಿ ಸೈನ್ಸ್ ಮತ್ತೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕ ವಿದ್ಯಾರ್ಥಿ ಮತ್ತು ಫಿಸಿಕಲ್ ಎಜುಕೇಶನ್ ಏನದು ಟೀಚರ್ ಇರ್ತಲ್ಲ, ಅವ್ರಿಗೂ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಇಲ್ಲಿ ಕೊಡಕ್ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಏನಂದ್ರೆ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಯಾರ್ಯಾರು ಏನಾದ್ರು ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದ್ರ ಸಂಬಂಧಪಟ್ಟಂಗ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನ ಕೆಸೆಟ್ ಸಂಬಂಧಿಸಿದಂತೆ ಪೇಪರ್ ಫಾಸ್ಟ್ ಗೆ ಕೆಲವು ಮಾಹಿತಿಗಳನ್ನ ಇಲ್ಲಿ ಶೇರ್ ಮಾಡ್ತೀನಿ. ನೋಡ್ರಿ, ನಾನು ಇಲ್ಲಿರ್ತಕ್ಕಂಥ ಒಂದು ಬುಕ್ಸ್ ತೋರಿಸ್ತೀನಿ. ಇನ್ನು SME ಗೋಲ್ಡ್ ಅವ್ರದ್ದು ಇದು UGC SLT ಮತ್ತು NET ಸಂಬಂಧಪಟ್ಟಂತ ಬುಕ್ ಇದು. ಈ ಬುಕ್ ಅಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಾರ ಇಲ್ಲಿ ನೋಡ್ರಿ, ಟೀಚಿಂಗ್ ಅಪ್ಟಿಟ್ಯೂಡ್ ಐತಿ ಇಲ್ಲಿ. ಮೊದಲಿಗೆ ನಾವ್ ಇಲ್ಲಿ ಸಿಲೆಬಸ್ ಅಲ್ಲಿ ನೋಡ್ತೀವೇನು, ಮೊದಲಿಗೆ ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ನೋಡ್ತೀವಿ. ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್
ಆಮೇಲೆ ಎರಡನೇದಾಗಿ ಏನು ನೋಡ್ತೀವಿ ಅಂದ್ರೆ ನಾವು ರಿಸರ್ಚ್ ಅಪ್ಟಿಟ್ಯೂಡ್ ನೋಡ್ತೀವಿ. ರಿಸರ್ಚ್ ಅಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ, ರಿಸರ್ಚ್ ಅಪ್ಟಿಟ್ಯೂಡ್ ನೋಡ್ತೀವಿ. ಆಮೇಲೆ ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್, ಏನು ಓದುವುದು ಮತ್ತು ಗ್ರಹಿಸುವುದು, ರೀಡಿಂಗ್ ಅಂಡ್ ಕಾಂಪ್ರಿಹೆನ್ಷನ್. ಆಮೇಲೆ ಕಮ್ಯುನಿಕೇಶನ್ ನೋಡ್ತೀವಿ. ಟಾಪಿಕ್ 4 ಅಲ್ಲಿ ನೋಡ್ತೀವಿ ಅಂದ್ರೆ ಕಮ್ಯುನಿಕೇಶನ್ ನೋಡ್ತೀವಿ. ಕಮ್ಯುನಿಕೇಶನ್ ಅಂದ್ರೆ ಇಲ್ಲಿ ಬರೋದು ಕಂಪ್ಲೀಟ್ ಆಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಸಾಮರ್ಥ್ಯವನ್ನು ನೋಡ್ತೀವಿ. ಇಲ್ಲಿ ಕಂಪ್ಯೂಟರ್ ಸಂಬಂಧಿಸಿದಂತೆ ನಾಲೆಜ್ ಚೆಕ್ ಮಾಡ್ತಾರಲ್ಲ ಅಲ್ಲಿ ನೋಡ್ತೀವಿ. ಆಮೇಲೆ ರೀಸನಿಂಗ್ ನೋಡ್ರಿ, ಇದೇ ಟಾಪಿಕ್ ಇಲ್ಲಿ ಏನ್ ಬರ್ತದೆ ನಮ್ದು ಅಸಿಸ್ಟೆಂಟ್ ಕೆ ಸೆಟ್ ಒಳಗ ರೀಸನಿಂಗ್ ಕೂಡ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ರೀಸನಿಂಗ್ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ರೀಸನಿಂಗ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಅದನ್ನ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಾರ. ಇನ್ನು ಲಾಜಿಕಲ್ ರೀಸನಿಂಗ್ ಬರ್ತಿಲ್ಲ ಒಂದೊಂದು ಟಾಪಿಕ್. ಏನು ಲಾಜಿಕಲ್ ರೀಸನಿಂಗ್ ಅದನ್ನು ಕೂಡ ನೀವು ನೋಡ್ಕೋಬೇಕು. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಬರುತ್ತೆ ಇಲ್ಲಿ. ಇನ್ನು ಡೇಟಾ ಇಂಟರ್ಪ್ರಿಟೇಷನ್ ನೋಡ್ತೀವಿ. ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ನೋಡ್ತೀವಿ. ಇನ್ನೊಂದು ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ನೋಡಿ. ಇನ್ನೊಂದು ಯಾವ್ದಂದ್ರೆ ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ನೋಡ್ತೀವಿ ಇಲ್ಲಿ EVS. ಯಾಕಂದ್ರೆ ಪ್ರತಿ ಕೆಸೆಟ್ ಎಕ್ಸಾಮ್ ಒಳಗೆ ಏನಾಗತ್ತೆ ಅಂದ್ರೆ ಒಂದು ಜನತೆಯ ಬಗ್ಗೆ ಮತ್ತೆ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು 3-4 ಕ್ವಶನ್ ಇದ್ದೇ ಇರ್ತಾವೆ ಇಲ್ಲಿ. ಇದನ್ನ ನೀವು ಯಾವ್ದಾದ್ರು ಒಂದು ಪರಿಸರ ಅಧ್ಯಯನ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದ್ರಿ. ಯಾಕಂದ್ರೆ ಪರಿಸರ ಅಧ್ಯಯನ ಬುಕ್ಸ್ ಓದ್ಲೇಬೇಕು ನೀವು. ವಿಶೇಷವಾಗಿರ್ತಕ್ಕಂಥ ಅಂದ್ರೆ ಟಾಪಿಕ್ ಪರಿಸರ ಅಧ್ಯಯನ ಸಂಬಂಧಪಟ್ಟಂತ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ ಇಲ್ಲಿ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂಗ ಮತ್ತೆ ಇಂಗಾಲ ಡೈಆಕ್ಸೈಡ್ ಸಂಬಂಧಪಟ್ಟಂಗ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಜೊತೆ ನಾವೀಗ ಇದ್ರ ಜೊತೆ ನೋಡ್ತೀವಿ ಹಿಮ ನದಿಗಳ ಬಗ್ಗೆ. ಆಮೇಲೆ ಅಂತಾರಾಷ್ಟ್ರೀಯ ಒಂದು ಪರಿಸರ ಸಂಸ್ಥೆಗಳ ಬಗ್ಗೆ ನಾವು ಪ್ರಮುಖವಾದ ವಿಚಾರ ನೋಡ್ಕೋಬೇಕಾಗತ್ತ. ಉದಾಹರಣೆಗೆ IUCN ನೋಡ್ತೀರಿ, ಇಲ್ಲಿ IUCN ನೋಡ್ತೀರಿ. ಇಂಥ ಒಂದು ಪ್ರಮುಖವಾದ ವಿಚಾರಗಳನ್ನ ಇಲ್ಲಿ ನಾವು ತಿಳ್ಕೊಂಡಿರ್ಬೇಕು. ಇನ್ನ ನೆಕ್ಸ್ಟ್ ಇನ್ನೊಂದೇನೋ ಟಾಪಿಕ್ ಅಂದ್ರೆ ಪ್ರಮುಖವಾದ ಇಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ, ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ. ನೋಡ್ರಿ, ಇಲ್ಲಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಕೇಳಿದಾರ ಅವರು. ಹೈಯರ್ ಎಜುಕೇಶನ್ ಸಿಸ್ಟಮ್. ಆಮೇಲೆ ಗವರ್ನೆನ್ಸ್, ಆಡಳಿತ ಬಗ್ಗೆ. ಗವರ್ನೆನ್ಸ್ ಅಂದ್ರೆ ಇಲ್ಲಿರ್ತಕ್ಕಂಥ ಇದು ಆಡಳಿತ ಸಂಬಂಧಿಸಿದಂತೆ. ಇನ್ನು ಪೊಲಿಟಿ, ಕೆಲವು ಸಾಂವಿಧಾನಿಕ ವಿಧಿಗಳನ್ನ ನೋಡ್ಬೇಕಿಲ್ಲಿ. ಇಲ್ಲೇನಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಸಾಂವಿಧಾನಿಕ ವಿಧಿಗಳನ್ನ ನೋಡ್ಬೇಕು ನಾವು. ಸ್ಟಾರ್ಟಿಂಗ್ ಏನಾಗತ್ತೆ ಅಂದ್ರೆ ನಾವು ಒಂದು 86ನೇ ತಿದ್ದುಪಡಿ ನೋಡ್ಬೇಕಿಲ್ಲಿ. ಆಮೇಲೆ ಆರ್ಟಿಕಲ್ 21A ನೋಡ್ತೀರಿ. ಆಮೇಲೆ 51AK ನೋಡ್ತೀರಿ. ಆಮೇಲೆ ಆರ್ಟಿಕಲ್ 45 ನೋಡ್ತೀರಿ. ಇಷ್ಟು ವಿಧಿಗಳನ್ನ ಕಂಪ್ಲೀಟ್ ಆಗಿ ಶಿಕ್ಷಣ ಸಂಬಂಧಿಸಿದಂತೆ ನಾವು ಪೊಲಿಟಿ ಒಳಗ ನೋಡ್ಕೋಬೇಕಾ. ಯಾಕಂದ್ರೆ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ 21ನೇ ವಿಧಿ ಸೇರಿಸಿದ್ರೆ ಈ ವಿಧಿಯ ಮೂಲಕ ಏನಾಗತ್ತಾರ ಶಿಕ್ಷಣ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿ ಪರಿಗಣನೆ ಹೊಂದುತ್ತೆ. ಆಮೇಲೆ 51AK ಮೂಲಕ ಏನಾಗುತ್ತೆ ಅಂದ್ರೆ 10ನೇ ಒಂದು ಏನದು ಲಾಸ್ಟ್ ಮೂಲಭೂತ ಕರ್ತವ್ಯ ಐತಲ್ಲ, ಅಲ್ಲಿ ಪೋಷಕರು ಏನು ಇಲ್ಲಿ 6ರಿಂದ 14 ವರ್ಷದ ಮಕ್ಕಳು ಶಿಕ್ಷಣ ಪಡಿಬೇಕು, ಅದು ಮೂಲಭೂತ ಕರ್ತವ್ಯ ಹಕ್ಕು. ಇನ್ನು 6ರಿಂದ 14 ವರ್ಷದ ಮಕ್ಕಳಿಗೆ ಇನ್ನು ಫಂಡಮೆಂಟಲ್ ಡ್ಯೂಟಿ ಆಗಿ ಪೋಷಕರು ಶಿಕ್ಷಣವನ್ನು ಒದಗಿಸಬೇಕು, ಅದು ಅವ್ರ ಕರ್ತವ್ಯ. ಇನ್ನು 6ರಿಂದ 14 ವರ್ಷದ ಮಕ್ಕಳಿಗೆ ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಒದಗಿಸುವುದಂತ ಕಲ್ಯಾಣ ರಾಜ್ಯದ ಕಲ್ಪನೆ ಭಾಗವಾಗಿ ಆ ವಿಧಿಯನ್ನ ಇಲ್ಲಿ ಆಡ್ ಮಾಡಿದ್ರು. 21, 51, 45, 86 ಇಷ್ಟು ವಿಧಿಗಳನ್ನು ಕೂಡ ಮತ್ತು ಇಷ್ಟು ತಿದ್ದುಪಡಿ ಸಂಬಂಧಿಸಿದಂತ ಮಾಹಿತಿಗಳನ್ನು ನೀವು ಕಡ್ಡಾಯವಾಗಿ ನೋಡ್ಕೋಬೇಕು. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದು ಇದು ಕೊಠಾರಿ ಆಯೋಗ ಬರುತ್ತೆ ಇಲ್ಲಿ. ಕೊಠಾರಿ ಆಯೋಗ, ಈ ಕೊಠಾರಿ ಆಯೋಗ ಸಂಬಂಧಿಸಿದಂತೆ ಪ್ರಮುಖವಾದ ಮಾಹಿತಿಗಳನ್ನ ನೀವು ತಿಳ್ಕೊಬೇಕ. ಆಮೇಲೆ UGC ಯಾವಾಗ ಸ್ಥಾಪನೆ ಆಯಿತು, ಮತ್ತೆ ನ್ಯಾಕ್ ಕಮಿಟಿ ಯಾವಾಗ ಸ್ಥಾಪನೆ ಆಯಿತು, ಇಂಥ ಒಂದು ನ್ಯಾಕ್ ಹೆಡ್ ಕ್ವಾರ್ಟರ್ ಐತಿ, ಅವ್ರ ಅಧ್ಯಕ್ಷ ಯಾವ ರೀತಿ ಇಂಥ ಪ್ರಶ್ನೆಗಳನ್ನ ನೋಡ್ತಿರ್ತಾರ. ಅಂತ ಪ್ರಶ್ನೆಗಳನ್ನ ನೀವ್ ಏನ್ ಮಾಡ್ಬೇಕಂದ್ರ ಸಾಧ್ಯ ಆದ ಮಟ್ಟಿಗೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಶಿಕ್ಷಣಗಳ ಸಂಬಂಧಿಸಿದಂತ ಮಾಹಿತಿಗಳನ್ನ ತಾವು ಓದ್ಕೋಬೇಕು. ಆಮೇಲೆ ಈ ಸಾಮಾನ್ಯ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಕಮಿಂಗ್ ಡೇಸ್ ಅಲ್ಲಿ ನಾನು ಇರ್ತಕ್ಕಂಥ ಸಂಪೂರ್ಣವಾದ ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಯಾಕಂದ್ರೆ ನೀವ್ ಯಾರು ಇಚ್ಛೆ ಪಟ್ರೆ ಇದು ಸಂಬಂಧಪಟ್ಟಂಗೆ ಕೂಡ ನಾವು ಟೆಸ್ಟ್ ಸೀರೀಸ್ ಕೂಡ ಮಾಡ್ತಾ ಇದೀವಿ. ಕಮಿಂಗ್ ಡೇಸ್ ಅಲ್ಲಿ ಏನು KCET ಪೇಪರ್ 1 ಸಂಬಂಧಪಟ್ಟಂಗೆ ಟೆಸ್ಟ್ ಸೀರೀಸ್ ಮಾಡ್ತಾ ಇದೀವಿ. ಪೇಪರ್ 1 ಸಂಬಂಧಪಟ್ಟಂಗೆ ಟೆಸ್ಟ್ ಸೀರೀಸ್ ಮಾಡ್ತಾ ಇದೀವಿ. ಆಸಕ್ತಿ ಇದ್ದವರು ಯಾರಾದ್ರೂ ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ 8600-186-299 ಸಿದ್ದು ಅಂತ ಈ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಅವರೆಲ್ಲ ಮಾಹಿತಿ ಕೊಡ್ತಾರೆ. ಇದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀನಿ.
ಸೊ ಇಷ್ಟು ಇವತ್ತಿನ ಒಂದು ಪ್ರಮುಖವಾದ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡೀನಿ. ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಸಂಬಂಧಪಟ್ಟಂತ ಯಾವ್ದಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಮತ್ತ ಇದ್ರ ಸಂಬಂಧಪಟ್ಟಂತ ಮತ್ತಷ್ಟು ಮಾಹಿತಿಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಮತ್ತೆ ಕೆಸೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರ್ ಸಂಬಂಧಿಸಿದಂತೆ ಯಾವುದೇ ಒಂದು ಎನ್ಕ್ವೈರಿ ಇದ್ರೆ ಈ ಸ್ಕ್ರೀನ್ ಅಲ್ಲಿ ಬರೆದಿರ್ತಕ್ಕಂಥ ನಂಬರ್ ಅನ್ನ ಏನ್ ಮಾಡ್ರಿ ಅದಕ್ಕೆ ಮೆಸೇಜ್ ಹಾಕ್ರಿ, ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಕೆಸೆಟ್ ನ ಪೇಪರ್ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಚಾರಗಳನ್ನ ಅಷ್ಟು ಸ್ಪೆಷಲ್ ಆಗಿ ಕೆಸೆಟ್ ಪೇಪರ್ 1 ಗಳಿಗೆ ಮಾತ್ರ ಫೋಕಸ್ ಮಾಡಿ ಅಲ್ಲಿರ್ತಕ್ಕಂಥ ಸಿಲೆಬಸ್ ನ ಡಿಕೋಡಿಂಗ್ ಮಾಡೋಣ. ಅದನ್ನ ಯಾವ ತರ ಓದ್ಕೋಬೇಕು, ಯಾವ ಬುಕ್ಸ್ ಗಳನ್ನ ಓದ್ಕೋಬೇಕು, ಮತ್ತೆ ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಆಲ್ರೆಡಿ GK ಇಲ್ಲಿರ್ತಕ್ಕಂಥ ಅದನ್ನ ಯಾವ ತರ ಕೋರಿಲೇಟೆಡ್ ಮಾಡ್ಕೋಬೇಕಂತ, ಇನ್ನು ಕೆಸೆಟ್ ಪೇಪರ್ ಫಸ್ಟ್ ನ ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಪೇಪರ್ ಒನ್ ಮಾತ್ರ ಹೇಳ್ತೀನಿ ನಾನು. ಪೇಪರ್ 1 ಮಾಹಿತಿ ಬೇಕಾದ್ರೆ ಸಂಪೂರ್ಣವಾದ ಯಾವ ತರ ಮಾಡಬೇಕು, ಕೆಸೆಟ್ ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ ಗಳನ್ನ ಯಾವ ತರ ನೋಡ್ಕೋಬೇಕು ಅನ್ನೋದನ್ನ ನಿಮ್ ಮುಂದೆ ಕಮಿಂಗ್ ಡೇಸ್ ಅಲ್ಲಿ ನಾನು ತಗೊಂಡ್ಬರ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಈ ಕ್ಲೇವ್ರಾ ಇಂಡಿಯಾ IAS ಅಕಾಡೆಮಿ ಏನಿಲ್ಲ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದ್ರ ಜೊತೆ ಬೆಲ್ ಬಟನ್ ಅನ್ನ ಒತ್ತಿರಿ, ಮುಂದಿನ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ. ಮುಂದಿನ ಒಂದು ನೋಟಿಫಿಕೇಶನ್ ಮತ್ತು ಕ್ಲಾಸ್ಗಳನ್ನ ನೋಡ್ತಾ ಹೋಗಿ, ಹಾಗೆ ನಮಗೆ ಬೆಂಬಲ ಇರಲಿ. ಈ ಒಂದು ವಿಡಿಯೋ ನೋಡಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಶುಭ ದಿನ.